ನಿನಗೆ ಏನೋ ಹೇಳಬೇಕು. ಹೇಳಿ ಮನೋರೆ. ಥ್ಯಾಂಕ್ ಯು ಅಕ್ಕ. ರಾಣಿ, ನೀನು ಹೆಂಗೆ ಹೇಳ್ಕೊಟ್ಟೋ ಅದನ್ನು ಮರೀದೆ ಹಾಗೆ ಹೇಳಿದೆ. ನೀವು ಅಕ್ಕ ಅಂತ ನನ್ನ ಬಾಯಿ ತುಂಬ ಕರ್ತಿದ್ದೀರಾ. ನಿಮಗೆ ಯಾವತ್ತೂ ತೊಂದರೆ ಆಗೋದಕ್ಕೆ ನಾನು ಬೇಡಲ್ಲ. ನೀವು ರಾಜನ್ ಥರ ಬದುಕಬೇಕು, ಮಾಸ್ತಿ ಕೊಪ್ಪಲು ರಾಜ ಆಗಿ ಮೆರಿಬೇಕು. ಆ ದಿನ ಬಂದೇ ಬರುತ್ತೆ. ಮನೋರೆ, ಏನೇ ಇದ್ರು ನನ್ನ ಹತ್ರ ಹೇಳಬೇಕು, ಆಯಿತಾ? ಸರಿ, ಆಯಿತು. ಟಾಟಾ. ಟಾಟಾ. ಹೌದಾ? ನಾನು ಒಂದ್ಸಲ ತಪ್ಕೊಬಿಡ್ತೀನಿ. ಸುಮ್ಮನೆ ನಿಂತ್ಕೊಳ್ಳಿ ಇವನು ಅವನು. ಬರೀ ಕನ್ಸೆ ಕಟ್ತಿದ್ದೀರಾ. ರಿಯಾಲಿಟಿ ಅದ್ ಯಾವಾಗ ಆಗುತ್ತೋ ನನ್ಗಂತೂ ಗೊತ್ತಿಲ್ಲ. ಅಯ್ಯೋ, ರಿಯಾಲಿಟಿಲೇ ತಪ್ಕೋತೀನಿ ಬೇಬಿ. ನಮ್ಮ ಅವ್ವನೇ ಬಿಡ್ತಿಲ್ಲ. ಅವ ಪಿಂಕಿ ಬೇಬಿಗೆ ತಪ್ಕೋಬೇಕು ಅಂತ ಆಸೆ ಆಯ್ತಾಯ್ತಂತೆ. ನೀವು ಕಣ್ ಮುಚ್ಕೋ. ಇಲ್ಲ, ಕಣ್ ಮುಚ್ಕೊಂಡ್ಬಿಡ್ತೀನಿ. ಬಂದೆ. ಅಯ್ಯೋ, ನನ್ ಕನ್ಸು ಮದ್ವೆ ಆಗೋದು, ಮಿಕ್ಕಿದೆಲ್ಲ ತಾನಾಗೆ ಆಗುತ್ತೆ. ಕಾಲ ಬದಲಾಗೈತೆ ಬೇಬಿ. ಮದ್ವೆ ಆಮೇಲೆ ಮಿಕ್ಕಿದೆಲ್ಲ ಈಗ್ಲೇ. ಮದ್ವೆ ಆಮೇಲೆ ತನಕ ತಾನಾಗೆ ಆಯ್ತದೆ. ಅದು ತಿಟ್ಬೇಕಣ್ಣ. ಅತ್ತೆ, ನೀವು ಇವನ್ ತರನೇ ಆಡ್ತಿದ್ದೀರಲ್ಲ. ನನ್ಗೆ ಇವನ್ ಮೇಲೆ ನಂಬಿಕೆನೇ ಇಲ್ಲ. ಫಸ್ಟ್ ಇವ್ ನನ್ಗೆ ತಾಳಿ ಕಟ್ಬೇಕು. ಅದು ಸರಿನ ಕಣವ. ನನ್ ಮಗ ಅವಂಗೆ ನಂಬಿಕೆ ಕೊಡ್ದಿರತ್ತ ಪಾಕ್ ನನ್ ಮಗ. ಏನ್ ಮಾಡ್ಯಾ, ಇವ್ನ್ ಜಾಗತಿ ಹೊಸಿ ಚೆನ್ನಾಗಿಲ್ಲ. ಈ ಆಷಾಢ ಕಳ್ದು ಶ್ರಾವಣ ಬರುತ್ತಲ್ಲ, ಅವಾಗ ಟಾಪ ಬರ್ತೇನೆ. ಇನ್ನು ಅದೇನೇನೆಲ್ಲ ಅಡ್ಜಸ್ಟ್ ಆಗ್ಬೇಕೋ ನನ್ಗಂತೂ ಗೊತ್ತಿಲ್ಲ. ಅತ್ತೆ, ನೀವ್ ಇಲ್ದಿರೋ ಟೈಮಲ್ಲಿ ಆ ಡುಮ್ಮಿ ನನ್ಗೆ ಇಷ್ಟು ಹಿಂಸೆ ಮಾಡಿದಾಳೆ ಗೊತ್ತಾ? ಹೂ ಕಣವ, ಆ ಡುಮ್ಮಿ ಪಾಪ ಬೇಬಿಗೆ ಪರ್ಕೆ ತಗೊಂಡು ನಾಯಿಗೆ ಹೊಡೆದ್ಬಿಟ್ಲು. ಅಯ್ಯೋ ಭಗವಂತನೇ, ನೀನೇನು ಯೋಚನೆ ಮಾಡ್ಬೇಡ ಕಣವ. ನಾನ್ ಬಂದಿದ್ದೀನಲ್ಲ, ನನ್ನೊಂದು ದಾಟಿ ನಿನ್ನ ಮುಟ್ಟೆ ಪರ್ಕೆ ಯಾವುದು ಅಂತ ನಾನು ನೋಡೇ ಬಿಡ್ತೀನಿ. ಹೂ ಬೇಬಿ, ನಮ್ಮವ್ವ ಬಂದವಳೆ. ನಮ್ಗೀಗ ಪವರ್ ಬಂದೈತೆ. ನಮ್ಮವ್ವನೇ ನಿನಗೆ ಕಾವಲಾಗಿರ್ತಾಳೆ. ನಮ್ಮವ್ವ ಒಂಥರ ನಿನಗೆ ಬಾವುಲಿ ಇದ್ದಂಗೆ. ನಮ್ಮವ್ವ ಇದ್ರೆ ಆ ಡುಮ್ಮಿ ಡಮ್ಮಿ ತಲೆಗೆಡ್ಸ್ಕೊಬೇಡ ಬೇಬಿ. ಅತ್ತೆ, ನೀವ್ ಅದೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆ ಡುಮ್ಮಿಗೆ ಬುದ್ಧಿ ಕಲ್ಸ್ಬೇಕು. ಅಲ್ಲಿವರೆಗೂ ನನ್ ಮದ್ವೆ ಆಗಲ್ಲ. ಅಯ್ಯೋ, ಅವಳ PUC ಅದ್ ಎಷ್ಟು ಸಲ ಕಟ್ಟವಳು, ಅಷ್ಟಲ್ಲಿನೂ ಫೇಲ್ ಆಗವಳೆ. ಅವಳಿಗೆ ನಾವ ಬುದ್ಧಿ ನಾನ್ ಕಲ್ಸೋದು? ಅದ್ರ ಮ್ಯಾಕೆ ನಂಗೆ ಇಂಗ್ಲಿಷ್ ಬೇರೆ ಬರಕ್ಕಿಲ್ಲ. ಅವೋ ಬೇಬಿ ಹೇಳ್ತಿರೋದು PUC ಇಂಗ್ಲಿಷ್ ಕಲ್ಸು ಅಂತಲ್ಲ. ನನಗ್ ನಾಯಿಗೆ ಹೊಡೆದ ಸಾರಿ, ಅವಳಿಗೆ ಪರ್ಕೆ ಹೊಡೆದವಳಲ್ಲ, ಅದಕ್ಕೆ ಬುದ್ಧಿ ಕಲ್ಸು ಅಂತ ಹೇಳ್ತಿರೋದು. ಅಂತ ಬುದ್ಧಿ ಕಲ್ಸಕ್ಕೆ ಅಲ್ವಾ ನಾನ್ ಬಂದಿರೋದು. ಅವಳು ನನ್ನ ಪರ್ಕೆಲ್ ಹೊಡೆದ್ರಲ್ವಾ, ನೀನು ಅವಳನ್ನ ಪರ್ಕೆಲ್ ಹೊಡಿ. ಬೇಡ, ಕೈಗೆ ಸಿಕ್ಕಿ ತಾಂಡೋಡಿ. ನಿನ್ ಮುಂದೆ ನಾನ್ ನಿಂತಿರ್ತೀನಿ. ಥ್ಯಾಂಕ್ ಯು ಅತ್ತೆ. ನನಗ್ ಪೊರ್ಕೆಲ್ ಹೊಡೆದಿರೋಳ್ಗೆ ನನ್ ಪೊರ್ಕೆಲೆ ಹೊಡಿಬೇಕು. ಆಗ್ಲೇ ನಂದು ಸಿನ್ನೊಂದು ಮದ್ವೆ ಆಗ್ಲಿ ತಗೊಳವಾ, ನಾನೇ ಮುಂದೆ ನಿಂತು ಮಾಡಿಸ್ತೀನಿ. ಲೀಲಾ, ನನ್ನ ಮಗಳಿಗೆ ಪರ್ಕೇಲ್ ಹೊಡೆಸ್ತೀಯ? ಅನ್ಯಾಯ ಮಾಡ್ತಾ ಇರೋ ನಿಮಗೆ ಇಷ್ಟು ರೋಷ ಆವೇಶ ಇರಬೇಕಾದ್ರೆ ನ್ಯಾಯದ ದಾರಿಯಲ್ಲೇ ನಡೀತಾ ಇರೋ ನಮಗಿನ್ನೆಷ್ಟಿರಬೇಕು? ನೀನು ನನ್ನ ಮಗಳಿಗೆ ಏನೇನು ಮಾಡಬೇಕು ಅನ್ಕೊಂಡಿದ್ಯೋ ಅದೆಲ್ಲ ಉಲ್ಟಾ ನಿನಗೆ ಬರುತ್ತೆ. ನೋಡ್ತಾ ಇರು. ಬರವಾ, ಒಳಗೆ ಹೋಗೋಣ. ಇಲ್ಲ ಅತ್ತೆ, ಲೇಟ್ ಆಗತ್ತೆ, ನಾನು ಹೊರಡ್ತೀನಿ. ಇನ್ಮೇಲಿಂದ ಲೇಟ್ ಆಗೇ ಆಗುತ್ತೆ. ನೀನು ಈ ಮನೆ ಸೊಸೆ ಆಗೋಳು. ಮಮ್ಮಿ ಕಾಲಿ ಪಿಂಕಿ ಡಾರ್ಲಿಂಗ್ ಕಮ್ ಕಮ್. ಓ ಅದ. ಅಯ್ಯೋ, ಆ ವಿಷಯ ಇವಾಗ ಮಾತಾಡಕ್ಕಾಗಲ್ಲ. ಅದಕ್ಕೆ ಅಕ್ಕ ಚೋಟು ಎಲ್ಲ ಬಂದ್ಬಿಟ್ಟಿದಾರಲ್ಲ, ಮುಂದಿನ ಸಲ ಯಾವಾಗ್ಲಾರು ಮಾತಾಡೋಣ, ಆಯ್ತಾ? ಹಂಗಾರೆ ರಶ್ಮಿ, ನೀನು ನಿಮ್ಮತ್ತಿಗೆ ಅಕ್ಕ ತಂಗಿರ್ತಾವ ಮಾತಾಡ್ತಾ ಇರು. ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀನಿ. ಅದು ನಮ್ಮಪ್ಪ ಹುಷಾರಾದ್ರೆ ಒಣ್ಕಾಯಿ ಮಾಡ್ಸೋಣ ಅಂತ ಹೊರಕೆ ಹೊತ್ಕೊಂಡಿದ್ದೆ, ಅದಕ್ಕೆ. ನಾನು ಅಷ್ಟೇ, ನಮ್ಮಪ್ಪ ಜಿಮ್ಮ ಕೊಟ್ರೆ ನಾನು ಬಂದು ಅರ್ಶನ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ದೆ. ಹೋಗಿ ಬಂದ್ಬಿಡ್ತೀನಿ. ಪಿಂಕಿ ಅವರೇ, ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನೀವು ಬಂದ್ರೆ ಒಳ್ಳೇದಾಯ್ತದೆ. ಒಳ್ಳೇದಾಗ್ಲಿ ಅಂತಾನೆ ತಾನೇ ಬಂದಿರೋದು. ಬರ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್. ಅಕ್ಕ ಬರ್ತೀನಿ. ಮತ್ತೆ ಗರ್ಲ್ಸ್,
ಏನಿದ್ ಇಷ್ಟೊಂದ್ ದಿನ ಆದ್ಮೇಲೆ ಬಂದಿದ್ದೀರಾ? ಅದಕ್ಕೆ ಇವತ್ತು ಇವ್ರಿಗೆ ಆ ಹೊಸ ವ್ಯಕ್ತಿನ ಇಂಡಕ್ಷನ್ ಮಾಡಿಸ್ತೀನಿ. ಏ ಅಕ್ಕ, ಅದು ಇಂಡಕ್ಷನ್ ಅಲ್ವೇ, ಇಂಟ್ರಡಕ್ಷನ್. ಅಯ್ಯೋ, ಅದನ್ನೇ ಮಾಡಿಸ್ತಾಳೆ. ಬಾಗುಂಡು. ಓ ಬಾರೋ ಬಾರೋ ಅಳಿಮಯ್ಯ. ಏನು ಮಾವನ ಮನೆಗೆ ಭಾರಿ ಅಪರೂಪ ಆಗೋದಿಯಲ್ಲೋ. ಓಸಿ ಕೆಲಸ ಜಾಸ್ತಿ ಮಾವ, ನಿಮ್ಗೆ ಗೊತ್ತಾಯ್ತಲ್ಲ. ನಿಮ್ತವ ಒಂದು ಮುಖ್ಯವಾದ ವಿಷಯ ಮಾತಾಡಮ್ಮ ಅಂತ ಬಂದೆ. ನೀವು ಬಿಡುದಿದ್ರೆ ಈಗ ಹೇಳ್ತೀನಿ, ಇಲ್ಲ ಅಂದ್ರೆ ಆಮ್ಯಾಕ್ ಬರ್ತೀನಿ ಮಾವ. ಏನ್ ಶಿವಣ್ಣ ಕಾಲ್ಗೆ ಚಕ್ರವ ಕಟ್ಕೊಂಬಂದ್ರಂಗದೆ ಅಷ್ಟೊಂದು ಅವಸರವಾ? ಹೂ ಕಂಚತ್ರೆ ಅಣ್ಣ. ಮಾವ ಹೇಳ ಮಾವ. ಹಾ ಹೇಳಪ್ಪ. ಮಾವ ಅದು ನಾನು ನಮ್ಮ ಅವ್ವನ ವಿಷಯ ಕೇಳುಮ ಅಂತ ಇಲ್ಲಿಗೆ ಬಂದೆ. ನಿಮ್ಗೆ ಅವಳ ಬಗ್ಗೆ ಏನ್ ವಿಷಯ ಗೊತ್ತಿದ್ರು ದಯವಿಟ್ಟು ನಂತರ ಹೇಳ್ಬಿಡಿ ಮಾ. ಯಾವ್ದನ್ನ ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕ್ಬೇಕು ಮಾವ. ಅವ್ರವ್ವ ಒಡವೆ ಕದ್ದು ಓಡ್ ಹೋದ್ರೆ ಪಾಪ ಮಕ್ಳೇನ್ ಮಾಡ್ತವೆ?